ನೆನೆಸದವರು ಮನಸ್ಸನಾಗ ಸಿದ್ಧಾರೂಢ ಅದಾರ. ಆಕೆ ಹೇಳ್ತೀವಳು ಆಯಿ, ಆಕೆ ಬಸವಣ್ಣ ಎಷ್ಟದು ಬರೀತಾರೆ ರೀ ಅಪ್ಪ ಈ ಚರಿತ್ರದಾಗ ಸಿದ್ಧಾರೂಢ ಮಾಡೋ ಲೀಲಾದಾಗ ನಾಲ್ಕಣೆನೂ ಇಲ್ಲಂತ, ನಾಲ್ಕಣೆ ಇಲ್ಲಂತ. ಎಷ್ಟದು ಬರೀತಾರೆ ನಮ್ಮ ಅಪ್ಪ ಚರಿತ್ರ? ಶಾಸ್ತ್ರ ಹೇಳ್ಯಾರಲ್ರಿ, ಹೇಳ್ಯಾರಲ್ಲ. ಲಿಖತಿ ಯದಿ ಶಾರದಾ ಸರ್ವಕಾಲಂ ತದಪಿತ ಗುಣಾನ ಮೀಶಪಾರಂಭನೆಯಾತಿ. ಭೂಮಿನೇ ಕಾಗದ ಮಾಡಿ, ಸಮುದ್ರನೇ ಮಸಿ ಮಾಡಿ, ಸರಸ್ವತಿ ಬರೆಯಕ್ಕೆ ಕುಂತರ ದೇವರು ಮಹಿಮಾ ಆಗಂಗಿಲ್ಲ ಅಂತೀರಿ. ಇನ್ನು ನಾವು ಮನುಷ್ಯರು ಎಷ್ಟು ವರ್ಣನ ಮಾಡೇವಿ, ಸಿದ್ಧಾರೂಢಂದು ವರ್ಣನ ಮಾಡೇವಿ. ಎಷ್ಟು ಮಾಡಿದ್ರು ಕೂಡ ಕಡಿಮೆನೇ ಅದು. ಆಕೆ ಹೇಳ್ತೀವಿ ನಮಗೆ. ಆಕೆ ಸ್ವಲ್ಪ ಬೆಲ್ಲ ತಿನ್ನೋದು ಭಾಳ ರೀ. ಆಕೆ ತಿನ್ನೋದು ಒಂದು ದಿವಸ 2-3 ದಿವಸ ಒಟ್ಟು ಆಗಿದ್ದಿಲ್ಲ ಅಂತ, ಬೆಲ್ಲನ ಅಡಿಗೆ ಆಗಿದ್ದಿಲ್ಲ ಅಂತ. ಅಡುಗೆ ಮಾಡೋ ಟೈಮಕ್ಕೆ ಏನು ಮುಂಜಾನೆ ಒಲೆ ಹೊತ್ತಿಸ್ಬೇಕಲ್ರಿ, ಒಲೆ ಹೊತ್ತಿಸೋ ಟೈಮಕ್ಕೆ ಮತ್ತು ಏನು ಉಪ್ಪಿಡು ಅದು ಇದು ಮಾಡಬೇಕು. ಅಷ್ಟೊತ್ತಿಗೆ ಸಿದ್ಧಾರೂಢ ಏನಪ್ಪ ಅದಕ್ಕೆ ಸಾಯಂಕಾಲ 4 ಗಂಟೆಗೆ ಮಾಡಬೇಕು. 4 ಗಂಟೆಗೆ ಮಾತಾಡುವಾಗ ಹಿಂಗೆ ಅಂತಂತ ಮುದುಕಿ ಏನು ಅಯ್ಯವ 2 ದಿನ ಆಯ್ತು ಒಟ್ಟು ಏನು ಸೀನೆ ಅಡುಗೆ ಮಾಡಿಲ್ಲ, ಎಲ್ಲ ಬರೀ ಇದೇ ನಡ್ದ. ಅವ್ರು ಬರೋಬ್ಬರು 4 ಗಂಟೆ ಬರ್ತೀರಿ ಮಾರಿ ತಗೊಳಕ್ಕೆ. ಬಸವಣ್ಣಿ ಬೇಕು, ರುಚಿ ಬೇಕು. ರುಚಿ ಬೇಕಂದ್ರೆ ನಾಳೆಗೆ ಒಲೆ ಹೊತ್ಸಂಗಿಲ್ಲ, ನಾಳೆಗೆ ಒಲೆ ಒಟ್ಟು ಬೆಂಕಿನೇ ಹಾಕಂಗಿಲ್ಲ ಇಟ್ಟು ಹೇಳಿ ಹೋಗ್ಬಿಟ್ರು. ಮರುದಿವ್ಸ ಮುಂಜಾನೆ ಬೆಂಕಿ ಹಾಕಲಿಲ್ಲ. ಅಪ್ಪ ಬೇಡ ಅಂದ್ರೆ ಮಾತೇ ಮುಗೀತು. ಅದು ಲಾಸ್ಟ್ ಆರ್ಡರ್, ಅಪ್ಪ ಬೇಡ ಅಂದ್ರೆ ಮುಗಿತು, ಬೆಂಕಿನೇ ಇಲ್ಲ. 9 ಆಯ್ತು, 10 ಆಯಿತು, ಮಂದೆಲ್ಲ ಬೇಕಾದ್ರು ಮುದುಕಿ. ಅದಕ್ಕೆ ನಿಕ್ಕೆ ಹಿಂಗನ್ನೇ ತಿಳ್ಕೊಂಡು ಅದನ್ನು ಖಾರೂ ಇಲ್ಲ, ಹುಸಿ ನೀರು ಕೊಂಡ್ರಿ ಉಪವಾಸ ಇಲ್ಲದು ಏನಾರ ಮಾತಾಡ್ತದೆ ತಿಳ್ಕೊಂಡು ಮುದುಕಿಗೆಲ್ಲ ಬಯಕತ್ತರು. ಅಪ್ಪ ಅವ್ರು ಬೇಡ ಅಂದಾರ, ಒಲೆ ಹೊತ್ಸಂಗಿಲ್ಲ. ಬರೋಬ್ಬರಿ 11:30 ಗಂಟೆಗೆ 7 ಬೈಲ್ಗಾಡಿ ಸಿಹಿ ತುಂಬಿ ಹೋಳಿಗೆ ಲಡ್ಡು ತುಂಬಿ ಬಂದು ಅಂತ. ಯಾರಿಗೆ ಅಪ್ಪ ಅವ್ರು ಬೇಡ್ಕೊಂಡು ಗಂಡು ಮಗ ಆಗ್ಯದ ಅವ್ರು ಅಷ್ಟು ಗಾಡಿ ತೊಗೊಂಡು ಸಿದ್ಧಾರೂಢ ಮಠಕ್ಕೆ ಬಂತನಂತ. ಬಂದು ಅಪ್ಪ ನಮಸ್ಕಾರ ಮಾಡಿದ್ರೆ, ಬಸವಣ್ಣಿ ಸಿಹಿ ಅಂದೆಲ್ಲ ಉಣ್ಣಂದ್ರು. ಸಿಹಿದ ಉಣ್ಣು ಸಂಕಲ್ಪ ರೀ ಅಪ್ಪಂದು. ಸಿದ್ಧಾರೂಢ ಸಾಮಾನ್ಯ ಮನುಷ್ಯ ಅಲ್ಲ, ಸತ್ತವ್ರನ್ನ ಬದುಕಿಸ್ಯಾನೆ. ಅದೇ ಮುದುಕಿ ಗಂಡ ಜ್ವರ ಆಗಿ ಹಾವೇರಿಯವ್ರು ಬಂದು ಅಲ್ಲಿ ಗಂಡ ದುಡಿತಿದ್ದ, ಈಕೆ ಮಠಕ್ಕೆ ಬರ್ತೀವಳು. ಭಯಂಕರ ಜಡ್ಡಾಯಿತು. ಜಡ್ಡಾಗಾದರೆ ಔಷಧ ಸಿದ್ಧಾರೂಢ ಪ್ರಸಾದ ಪಾಲ್ತೀರ್ಥ ಇದೇ ಕೊಡೋದು, ಸಿದ್ಧಾರೂಢ ಪ್ರಸಾದ ಕೊಡೋದು. ಗಂಡಗೆ ಹೇಳಿ ಎಲ್ಲ ಮಾಡಿಟ್ಟು ಬಾಗಿಲು ಮುಂದಕ್ಕೆ ಮಾಡಿ ಬಂದಳಿಕೆ ಬಂದು ಇಲ್ಲಿ ಸೇವಾ ಮಾಡಿ ಏನಪ್ಪ ಅಂದ್ರೆ 10 ಮಣಿಗೆ 5ಕ್ಕೆ ಎಲ್ಲ ಮಾಡಿ ಊಟ ಮಾಡಿ ಗಂಡಗೆ ಪ್ರಸಾದ ತೊಗೊಂಡು ಹೋಗ್ತಾಳೆ. ಹೋದ ಬೆಳಗ್ಗೆ ಬಾಗಿಲು ತೆರೆದು ಒಳಗೆ ಹೋಗ್ತಾಳೆ. ಗಂಡ ಕೈಯ ಅಳಿಗಾಡಿಸೋದು, ಗಂಡ ಇಲ್ಲ. ಭಯಂಕರ ಅಳು ಬಂತು. ಯಾರಿಗೆ ಹೇಳಬೇಕು, ಯಾರಿಗೆ ಹೇಳಿ ಸೀದಾ ವಾಪಸ್ಸು ಓಡಿ ಬರ್ಬೇಕ್ರೆ ಮುದುಕಿ ಎಲ್ಲಿಗೆ ಮಠಕ್ಕೆ ಉದ್ಕೊಂಡು ಸಿದ್ಧಾರೂಢ ಬರೋಬ್ಬರಿ 7-7:30 ಗಂಟೆಗೆ ಒಳಗೆ ಹೋಗ್ತಿದ್ರು ಅವರು ಶಯನ ಮಂದಿರಕ್ಕೆ. ಇವ್ರು ಒಳಗೆ ಹೋಗ್ಬೇಕಂದ್ರೆ ಮುದುಕಿ ಓಡಿ ಬಂತು. ಯಪ್ಪ ಹೇಳ್ಬೇಕಂತಾಳೆ ನನ್ನ ಗಂಡ ಹೋಗ್ಯಾನಂತ. ಯಪ್ಪ ಅಂತಾಳೆ. ಹೋಗು ಒಟ್ಟು ಹೇಳೋ ಬಿಡುವಲ್ಲ, ನಿಂದ್ರೆ ಬಿಡೋರಿ, ಹೋಗು ಅಂದ್ಕೋದಕ್ಕಿಂತ ಒಳಗೆ ಹೋದರು. ಬಾಗಿಲು ಮುಚ್ಕೊಂಡ್ರು. ನಮ್ಮಪ್ಪ ನನ್ನ ಮಾತು ಕೇಳಿಲ್ಲ, ಇಡೀ ದಿನ ಸೇವೆ ಮಾಡಿದ್ರೆ ನನ್ನ ಮಾತನ್ನು ಕೇಳಿ ಅಳ್ಕೋತ ಮನೆಗೆ ಹೋದ್ಲು. ಮನೆಗೆ ಹೋಗುತ್ತಕ ಗಂಡ ಕುಂಡಿ ಅಳ್ಕೋತ ಬಂದು ಬಾಗಲ್ದಾಗ ಕುಂತಾನ. ಅಲ್ಲಿ ಬಂದು ಕುಂತಾನ. ಯಪ್ಪ ಅದಕ್ಕೆ ನಮ್ಮಪ್ಪ ನನ್ನ ಗಂಡ ಸತ್ತಾನ ಸುದ್ದಿ ಕೇಳೋಕ್ಕೆ ತಯಾರಾಗಲಿಲ್ಲಪ್ಪ, ವಾಪಸ್ ಮಾಡೋದು ನನಗೆ ನನ್ನ ಗಂಡನ ಜೀವ ವಾಪಸ್ ಕೊಟ್ಟ ಅಂತ ಆಕೆ ಮುದುಕಿ ನಮ್ಗೆ ಹೇಳ್ತಿದ್ಲು. ಯಪ್ಪ ಇದು ಎಲ್ಲಿ ಬರ್ದಾವ ಚರಿತ್ರದಾಗ ಅಂತ ಕೇಳ್ತೀವಿ ನಮಗೆ. ಇವೆಲ್ಲಿ ಬರ್ದಾವ? ಇಂಥವು ದಿನ 10-20 ಆಗು, ಒಂದಲ್ಲ 2 10-20 ಎಷ್ಟೊಂದು ಬರೀತಾರೆ ಚರಿತ್ರದಾಗ. ನಮ್ಮಪ್ಪಂದು ದಿನಂಪ್ರತಿ 10-20 ಇಲ್ಲ. ಇಂಥ ಸದ್ಗುರುನಾಥ ನಮ್ಮ ಜೀವನದಲ್ಲಿ ಸಿಗುವುದಿಲ್ಲ ರೀ. ನಿಮಗೇನೋ ಸಿಕ್ಕನು ಸದ್ಗುರುನಾಥ.